ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ವಾರದ ಕೊನೆಯ ದಿನ ಶುಕ್ರವಾರ ಯಾವ ರೀತಿಯಾಗಿ ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ಪಾಸಿಟಿವ್ ಇಂಟೆಂಟಲ್ಲಿ ಓಪನ್ ಆಯಿತು ಮಾರ್ಕೆಟು, ಅಪ್ ಟಿಕ್ಕಲ್ಲೇ ಹೋಯಿತು. 24,086 ಲೆವೆಲಲ್ಲಿ ಏನು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಅಲ್ಲಿ ಸುಮಾರು ಹೊತ್ತು ಕಾಲ ಕಳೆದು ಕೊನೆಗೆ ಬಿದ್ದೋಯ್ತು. ಯಾಕೆಂದರೆ 2 ಗಂಟೆ ಆದಮೇಲೆ ಕ್ರೂಡ್ ಬೆಲೆನೂ ಕೂಡ ತಿರ್ಗಾ ಜಂಪ್ ಆಯಿತು. US ತಿರ್ಗಾ ಅಟ್ಯಾಕ್ನ ಕಂಟಿನ್ಯೂ ಮಾಡಿದೆ. ಅಲ್ಲಿ ಅವ್ರದ್ದು ಅಂತ್ಯ ಸಂಸ್ಕಾರ ನಡೀತಿದೆ. ಅದಾದಮೇಲೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ಯುದ್ಧ ಆಗ್ಬೋದು, ಈ ಥರದ್ದೆಲ್ಲ ಬರ್ತಾ ಇದೆ. ಐ ಥಿಂಕ್ ಇವತ್ತು ಫೆಡ್ ಮೀಟ್ ಇದೆ. ಏನು ಇಂಟ್ರೆಸ್ಟ್ ರೇಟ್ನ ಏನು ಯಾವ ಥರ ಅಂತ ಒಂದು ಔಟ್ಲುಕ್ಕನ್ನು ಹೇಳ್ತಾರೆ ಇವತ್ತು. ಅದ್ರ ಮೇಲೆ ಗೋಲ್ಡ್ ಸಿಲ್ವರ್ ಬೆಲೆಗಳು ಕೂಡ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾಳೆ ಅಷ್ಟೊತ್ತಿಗೆ ನಮಗೆ ಗೊತ್ತಾಗುತ್ತೆ ಅದರದ್ದು. ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ಒಂದು ಯುರೇನಿಯಂಗೆ ಒಂದು ಡೀಲ್ ಆಗ್ತಾ ಇದೆ. ಇದು ನ್ಯೂಕ್ಲಿಯರ್ ಆಂಬಿಷನ್ಸ್ ಏನಿದೆ ಇಂಡಿಯಾಗೆ, ಅದಕ್ಕೆ ಒಂದು ಪೂರಕವಾದ ವಾತಾವರಣನ ತರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ TCS ರಿಸಲ್ಟ್ಸ್ ಬಂದಿದೆ. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ 4 ವರ್ಷದಲ್ಲೇ ಈ ಕ್ವಾರ್ಟರ್ಲಿ 9,200 ಎಂಪ್ಲಾಯ್ಗಳು, ಅಂದರೆ ಫಾಸ್ಟೆಸ್ಟ್ ಹೈರಿಂಗ್ ಕ್ವಾರ್ಟರ್ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಕೆಲಸಗಳೆಲ್ಲ ಹೋಗ್ತಾ ಇತ್ತು, ಮತ್ತೊಂದು ಟೈಮಲ್ಲಿ ಇವಾಗ ಜಾಸ್ತಿ ಆಗಿದೆ ಅಂತ. ಜೊತೆಗೆ ಬಿಟ್ಟು ಹೋಗಿರೋರು ಕೂಡ ಆಟ್ರಿಷನ್ ಅಂತ ಕರೀತಾರೆ ಅದನ್ನ IT ಕಂಪ್ನಿಗಳಲ್ಲಿ. 13.8% ಏನಾಗಿದೆ. 13% ಯೂಶಲಿ 100ರಲ್ಲಿ 13 ಜನ ಬಿಟ್ಟು ಹೋಗ್ತಾ ಇರ್ತಾರೆ, ಬೇರೆ ಕಂಪ್ನಿಗಳಿಗೆ ಹೋಗ್ತಾ ಇರ್ತಾರೆ. ಅದು ಇಂತಹ ಚಾಲೆಂಜಿಂಗ್ ಸಿಚುವೇಷನ್ಲೂ ಕೂಡ ಆಟ್ರಿಷನ್ ರೇಟು ಅಂಡರ್ ಕಂಟ್ರೋಲ್ ಇರೋದು ಸ್ವಲ್ಪ ಪಾಸಿಟಿವ್ ಆಗಿ ಇದೆ. ಆದರೆ ಮಾರ್ಕೆಟು ಅದನ್ನ ಮ್ಯೂಟೆಡ್ ಆಗಿ ತೊಗೊಂಡಿದೆ, ಏನು ಅಂತ ರಿಯಾಕ್ಷನ್ನ ಕೊಟ್ಟಿಲ್ಲ. ಇನ್ಫೋಸಿಸ್ ಇವತ್ತು ರಿಯಾಕ್ಷನ್ನ ಮಾಡಿದೆ ಅಂತ ಹೇಳ್ಬೋದು. ಬಟ್ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಡಾಕ್ಟರ್ ರೆಡ್ಡಿಸ್. 5.89% ಕರೆಕ್ಷನ್ ಬಂದಿದೆ. ಮಾರುತಿ, ONGC, NTPC ಇದೆಲ್ಲರೂ ಕೂಡ ಸ್ವಲ್ಪ ಕರೆಕ್ಷನ್ ಬಂದಿತ್ತು. ಐ ಥಿಂಕ್ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಭಾರತಿ ಏರ್ಟೆಲ್ ಅಂತ ಕಾಣಿಸುತ್ತೆ. 2.28% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆಯಾ ಇಲ್ಲ. ಸನ್ಫಾರ್ಮಾದಲ್ಲಿ 2.67% ಅಪ್ ಮೌಂಟ್ ಬಂದಿದೆ. ಸೊ ಅದೆರಡು ಜಂಟಿಯಾಗಿ ಇವತ್ತಿನ ಟಾಪ್ ಗೇನರ್ಗಳಾಗುತ್ತೆ ಅಂತ ಅನ್ಸುತ್ತೆ. ಹಾಗೆಯೇ ನಾವು ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಇಲ್ಲಿ ಸೋಲಾರ್ ಇಂಡಸ್ಟ್ರೀಸ್ನಲ್ಲಿ 3.29% ಕರೆಕ್ಷನ್ ಬಂದಿದೆ. ಲೋಧಾ ಗ್ರೂಪಲ್ಲಿ 6.91%. ಲೋಧಾ ಗ್ರೂಪ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ 809 ಲೆವೆಲಿಂದ ಮೇಲ್ಗಡೆ ಹೋಗ್ತಾನೆ ಇದೆ. ಅದು 1,203 ಲೆವೆಲ್ಗೆ ಬಂದಿದೆ. ಕೆನರಾ ಬ್ಯಾಂಕಲ್ಲೂ ಕೂಡ ಪಾಸಿಟಿವಿಟಿ ಬಂದಿದೆ. ಸೊ ನಿಫ್ಟಿ ಇವತ್ತು ನಾನು ಆಗಲೇ ಹೇಳ್ದಂಗೆ ಒಂದು ಒಳ್ಳೆ ಇಂಟೆಂಟಲ್ಲಿ ಓಪನ್ ಆಯಿತು. ಅಟೆಂಪ್ಟ್ ಕೂಡ ಮಾಡ್ತು ಹೈಯರ್ ಲೆವೆಲ್ ಹೋಗೋಕ್ಕೆ. ನೋಡಿ, ಒಳಗಡೆ ಓಪನ್ ಆಯಿತು. ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ನ ಮಾಡಿದೆ. ಯಾಕೆಂದರೆ ನಿನ್ನೆ ಲಾಸ್ಟ್ ಒಂದು ಗಂಟೆನಲ್ಲಿ ಏನು ಬಂದಿತ್ತಲ್ಲ ಮೂಮೆಂಟು, ಅದೇ ತುಂಬ ಶಾರ್ಪ್ ಇತ್ತು. ಅದ್ರ ಒಳಗಡೆ ಓಪನ್ ಆಯಿತು. ಈ ಥರ ಆದರೆ ಟಿಪಿಕಲಿ ನೋಡಿ, ಇಂಥ ದೊಡ್ಡ ಕ್ಯಾಂಡಲ್ಗಳು ಯಾವಾಗ ಬರುತ್ತೋ ಅವಾಗೆಲ್ಲ ನಮ್ಗೆ ಗೊತ್ತಿದೆ ಅದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಡೇ ಆಗಿರ್ಬೋದು. ಅಂದರೆ ಏನು, ಅವತ್ತಿನ ಮೇಲ್ಗಡೆ ಲೆವೆಲ್ ಇರುತ್ತೆ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಅವತ್ತಿಂದ ಏನು ಲೋ ಮಾಡಿತ್ತು ಅದು ಸಪೋರ್ಟ್ ಆಗುತ್ತೆ. ಅದ್ರ ಜೊತೆಗೆ ಅಂತ ಈ ಹಿಂದೆ ಇರುವಂಥ ಹಿಸ್ಟಾರಿಕಲ್ ಲೆವೆಲ್ ಇದು ಯಾವಾಗಲೂ ನೋಡ್ತಾ ಇದ್ವಲ್ಲ, 24,086 ಇಲ್ಲಿ ರೆಸಿಸ್ಟೆನ್ಸ್ ಇದ್ದೇ ಇತ್ತು. ಜೊತೆಗೆ 23,774 ನಿನ್ನೆ ಹತ್ತರದ ಲೋ, ಅಲ್ಲಿ ಸಪೋರ್ಟ್ ಅನ್ನೋದು ಕೂಡ ಇದ್ದೇ ಇತ್ತು. ಇವತ್ತು ಆ ಲೆವೆಲ್ ನೋಡಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ. ಇದು ಹಿಂದೆ ಕೂಡ ಹಾಕೊಂಡಿದ್ವಿ, ಇದನ್ನು ಸುಮಾರು ಸಲ ನೋಡಿದ್ದೀವಿ ಲೆವೆಲ್ನಲ್ಲಿ ಮಾರ್ಕೆಟ್ನ ರೆಸ್ಪೆಕ್ಟ್ ಮಾಡೋದು. ಅದಕ್ಕೋಸ್ಕರನೇ ಈ ಲೈನ್ ಇದೆ. ಇಲ್ಲಿ ನೋಡಿ, ಅಲ್ಲಿ ಒಂದು ಲಕ್ಷ್ಮಣ್ ಗೆರೆ ಥರ ಅದ್ರ ಮೇಲ್ಗಡೆ ಹೋಗೋದಿಲ್ಲ ಅಂತ ಇತ್ತು. 2 ಗಂಟೆ ಆಸ್ಪಾಸ್ ಟೈಮಲ್ಲಿ ಕ್ರೂಡ್ ಕೂಡ ಸ್ವಲ್ಪ ಮೇಲ್ಗಡೆ ಹೋಗೋಕ್ಕೆ ಶುರು ಆಯಿತು 79 ಕಡೆ. ಸೊ ಮಾರ್ಕೆಟಲ್ಲಿ ಕೂಡ ಒಂದು ಸಣ್ಣ ಕರೆಕ್ಷನ್ ಬಂದಿದೆ. ಬಟ್ ಒಂದು ಅಟೆಂಪ್ಟ್ ಮಾಡಿ ಅಲ್ಲಿಂದ ಒಂದು ಫೇಲ್ಯೂರ್ ಥರ ಆಗಿದೆ. ಸೊ ಇವತ್ತು ಒಂದು ಹೈ ಮಾಡಿ ಕೊನೆಗೆ ಇಲ್ಲಿ ಕೆಳಗಡೆ ಕ್ಲೋಸಿಂಗ್ ಆಗಿರೋದ್ರಿಂದ ಇದು ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ನಿಮಗೆ ಒಂದು ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಕಾಣುತ್ತೆ. ಬಟ್ ಶೂಟಿಂಗ್ ಸ್ಟಾರಿಗೆ ಬೆಲೆ ಯಾವಾಗ ಜಾಸ್ತಿ ಇರುತ್ತೆ, ಒಂದು ಟಾಪ್ ಮೇಲ್ಗಡೆ ಹೋಗಿ ಇಲ್ಲಿ ಶೂಟಿಂಗ್ ಸ್ಟಾರ್ ಆಗಿದ್ದಿದ್ರೆ, ಇಲ್ಲಿ ಈ ಥರ ಇಲ್ಲಿ ಟಾಪಿಂದ ಒಂದು ಹೈ ಪಾಯಿಂಟಿಗೆ ಬಂದ್ಬಿಟ್ಟು ಇಲ್ಲಿ ಶೂಟಿಂಗ್ ಸ್ಟಾರ್ ಮಾಡಿದ್ರೆ ಅದಕ್ಕೆ ರಿಜೆಕ್ಷನ್ ಕ್ಯಾಂಡಲ್ ಅಂತ ಕರಿತೀವಿ. ಇದು ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಓದಬೇಕಾಗುತ್ತೆ ನಾವು ಶೂಟಿಂಗ್ ಸ್ಟಾರ್ ಅಂತ ಓದೋಕ್ಕಿಂತ. ಯಾಕೆಂದರೆ ನೆನ್ನೆ ಒಂದು ದೊಡ್ಡ ಮೂಮೆಂಟ್ ಆಗಿತ್ತು, ಅದರೊಳಗಡೆ ಒಂದು ಮೂಮೆಂಟ್ ಆಗಿದೆ. ಅಫ್ಕೋರ್ಸ್ 24,086 ಇವತ್ತು ಕೂಡ ಒಂದು ರಿಜೆಕ್ಷನ್ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಕ್ರೂಡ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ, ಏನೂ ಕೂಡ ಯುದ್ಧದ ವಾತಾವರಣ ಚೇಂಜ್ ಆಗಿಲ್ಲ. ಜೊತೆಗೆ ಫೆಡ್ ಮೀಟ್ ಕೂಡ ಇದೆ. ಇದೆಲ್ಲದರ ಮಧ್ಯೆ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ಅದು ಇವತ್ತಿಗೂ ಉಳಿಯುತ್ತೆ. ಯಾಕಂದರೆ ಇಂಟರ್ನಲ್ ಕ್ಯಾಂಡಲ್ ಅಂದರೆ ನಮ್ದೇನು ಜಾಸ್ತಿ ಮಾತಾಡೋದಿಲ್ಲ. ಅಂದರೆ 24,200 ಇವಾಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಉಳಿದಿದೆ. ಅಫ್ಕೋರ್ಸ್ ಅದರ ಮೇಲ್ಗಡೆ 24,086 ಕೂಡ ಇವತ್ತು ರೆಸಿಸ್ಟೆನ್ಸ್ ಆಗಿ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಿದೆ. ಕೆಳಗಡೆ 23,774 ಸಪೋರ್ಟ್ ಇದೆ. ಈ ಲೆವೆಲ್ನ ಬಿಟ್ಟು ಆಚೆ ಈಚೆ ಹೋಗೋ ತನಕ ಏನೂ ಮಾಡೋಕ್ಕಾಗೋದಿಲ್ಲ. ಈ ವಾರನ ಯಾವ ಥರ ಕ್ಲೋಸ್ ಮಾಡುತ್ತೆ ಅಂತ ನಾವು ನೋಡೋದಾದರೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ, ಇದನ್ನ ಒಂದು ದೊಡ್ಡದಾಗಿ ಒಂದು ಎನ್ಗಲ್ಫಿಂಗ್ ಕ್ಯಾಂಡಲ್ ಮಾಡಿ, ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಅಂದರೆ ಇಲ್ಲಿ ಒಂದು ಈ ಕ್ಯಾಂಡಲ್ ಇತ್ತಲ್ಲ, ಈ ಕ್ಯಾಂಡಲ್ ಬಾಡಿನ ಇದು ಕಂಪ್ಲೀಟಾಗಿ ತಿನ್ನೋ ಥರ ಬಂದಿದೆ. ಇದೇ ಥರ ಕ್ಲೋಸ್ ಆದರೆ ಅಥವಾ ಇದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಯಿತು ಅಂದರೆ ಒಂದು ಬೇರಿಶ್ ಎನ್ಗಲ್ಫಿಂಗ್ ಆಗಿದೆ ಅಂತ ಕರ್ಬೋದು. ಆವಾಗ ನೆಕ್ಸ್ಟ್ ವೀಕಿಗೆ ನೆಗೆಟಿವಿಟಿ ಆಗುತ್ತಾ ಅಂತ ನೋಡಬೇಕು. ಆ ಥರ ಆಗುತ್ತಾ? ಸೊ ಈ ವಿಕ್ಕನ್ನು ಸೇರ್ಸ್ ಆಗಬೇಕು ಅಂದರೆ 23,774 ಅಥವಾ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆದರೆ ಒಂದು ಸ್ವಲ್ಪ ಬೇರಿಶ್ ಎನ್ಗಲ್ಫಿಂಗ್ ಅಂತ ಕರಿಬೋದು. ನೋಡೋಣ ಆ ಥರ ಕ್ಲೋಸಿಂಗ್ ಕೊಡುತ್ತಾ ನಾಳೆ, ಅಥವಾ ವಾಪಸ್ ಮೇಲ್ಗಡೆ ಹೋಗಿ ಒಂದು ಡೋಜಿ ಥರ ಮಾಡಿ, ಅಂದರೆ ಈಗ 24,000 ಮೇಲ್ಗಡೆ ಕ್ಲೋಸಿಂಗ್ ಆದರೆ ಏನಾಗುತ್ತೆ, ಇದೊಂಥರ ಡೋಜಿ ಥರ ಕಾಣುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ ದೊಡ್ಡ ವಿಕ್ ಇದೆ, ಮೇಲ್ಗಡೆನೂ ವಿಕ್ ಇದೆ. ಅಂದರೆ ಒಂದು ಇನ್ನೂ ಅಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅನ್ನೋದರ ಕ್ಲೋಸ್ ಆದಂಗೆ ಆಗುತ್ತೆ. 2 ಆಪರ್ಚುನಿಟಿ ಇದೆ, ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಕ್ರೂಡು 79-81 ಲೆವೆಲ್ ತನಕ ಹೋಗಿದ್ದು, ಇವತ್ತು ಸ್ವಲ್ಪ ಸೆಟಲ್ ಡೌನ್ ಆಗಿದೆ. ಬಟ್ ಕೆಳಗಡೆ ಬರ್ತಾ ಇಲ್ಲ, ಅದು ಇಂಪಾರ್ಟೆಂಟು. 75ಕ್ಕಿಂತ ಕೆಳಗಡೆ ಬರೋ ತನಕ ಮಾರ್ಕೆಟಿಗೆ ಕಷ್ಟ. ಬಟ್ ಇಂಡಿಯಾ ವಿಕ್ಸಲ್ಲಿ ಇವತ್ತು ಒಂದು ಸ್ವಲ್ಪ ಸ್ಲ್ಯಾಶ್ ಆಯಿತು. ಅಂದರೆ ನಿನ್ನೆ ಇದ್ದಷ್ಟು ಒಂದು ನೆಗೆಟಿವಿಟಿ ಆಗಿಲ್ಲ. ಯಾಕೆಂದರೆ ಅವ್ರಿಗೆ ಇನ್ನೂ ಡೀಲ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಟ್ರಂಪ್ ಅವರು ಸ್ವಲ್ಪ ಸಾಫ್ಟ್ ಕಾರ್ನರ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರಲ್ಲ. ಹಾಗಾಗಿ ಇವರು ಈ ಸಲನೂ ಏನೂ ಆ ಥರದ್ದು ಆಗೋದಿಲ್ಲ ಅಂತ. ಬಟ್ ಅಟ್ಯಾಕ್ ಆಗಿರೋದು ನಿಜ, ಇರಾನ್ ಫ್ಯೂರಿಯಸ್ ಆಗಿರೋದು ನಿಜ. ಹಾಗಾಗಿ
ಮಾರ್ಕೆಟ್ ಇನ್ನೂ ಕೂಡ ಅದನ್ನ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನ್ ಇದೆ. ಇಲ್ಲಿ ಏನಾದ್ರು ಎಸ್ಕಲೇಷನ್ ಆಯಿತು ಅಂದ್ರೂ ಕೂಡ ಇಂಡಿಯಾ ವಿಕ್ಸ್ ತಿರ್ಗಾ ಜಂಪ್ ಆಗುತ್ತೆ ಮತ್ತು ಇದು ಕೂಡ 84-85 ಲೆವೆಲ್ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸಿಲ್ವರ್ ಗೋಲ್ಡು ಫೆಡ್ ಏನು ಹೇಳ್ತಾರೆ, ಏನು ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ನ ಅನ್ನೋದನ್ನು ಎದುರು ನೋಡ್ತಾ ಇದೆ. ಸೊ ಸದ್ಯಕ್ಕೆ ಆ ಲೆವೆಲ್ನ ಹಾಗೆ ರೆಸ್ಪೆಕ್ಟ್ ಮಾಡ್ತಾ ಇದೆ ಸಿಲ್ವರು, ಏನು ಮಾಡಿಲ್ಲ. ಅದೇ ರೀತಿಯಾಗಿ ಗೋಲ್ಡು ಕೂಡ ಅದೇ ಲೆವೆಲಲ್ಲೇ ಇದೆ. ಸೊ ನೋಡೋಣ ಸದ್ಯಕ್ಕೆ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. 4100 ಇವತ್ತು ಸ್ವಲ್ಪ ಪಾಸಿಟಿವಿಟಿ ಆಗಿದೆ ಗೋಲ್ಡು ನೆನ್ನೆ ಕಂಪೇರ್ ಮಾಡಿದ್ರೆ, ಬಟ್ ಈ ಲೆವೆಲ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕಾಗತ್ತಾ ಅಂತ ನೆನ್ನೆ ಒಂದ್ಸಲ ಅಟೆಂಡ್ ಮಾಡಿತ್ತು, ಕ್ಲೋಸ್ ಮಾಡೋಕ್ಕಾಗಿಲ್ಲ. ವಾಪಸ್ ತಿರ್ಗಾ ಬಂತು ಅಂದರೆ 4000 ಲೆವೆಲು ವೀಕ್ ಆಗ್ತಾ ಹೋಗುತ್ತೆ. ನೋಡೋಣ ಆ ಕಡೆಗೆ ಹೋಗ್ತೀವ ಅಂತ. ಸೊ ಅದನ್ನು ಬಿಟ್ಟು ಕಮೋಡಿಟೀಸ್ ಅಂತ ನಾವು ನೋಡ್ತಾ ಬರೋದಾದರೆ ಬೇರೆದು ಇವತ್ತು ನ್ಯಾಚುರಲ್ ಗ್ಯಾಸಲ್ಲೂ ಕೂಡ ಸಣ್ಣ ವೀಕ್ನೆಸ್ ಬಂದಿದೆ. ಸಿಲ್ವರ್ ಗೋಲ್ಡು ಸ್ವಲ್ಪ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ನೋಡೋಣ ಇವತ್ತು ಸಂಜೆ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಬಿಟ್ಕಾಯಿನು 62,000 ಆ ಟೆರಿಟರಿನಲ್ಲೇ ಇದೆ. ಕಾಪರು ಕೂಡ 2% ಪಾಸಿಟಿವ್ ಆಗಿತ್ತು ಇವತ್ತು. ಹಾಗೆಯೇ ನಮ್ಮ USD/INR ನೋಡೋದಾದರೆ ಇವತ್ತು ಕೂಡ 95 ರೂಪಾಯಿ 58 ಪೈಸೆ, ಅಂದರೆ ಇನ್ನೂ ವೀಕೇ ಆಗಿದೆ. ಸೊ ಅದು ಕೂಡ ಗೋಲ್ಡ್ ಸಿಲ್ವರ್ಗೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ನೋಡೋಣ, ಇದು ವೀಕ್ ಆಗ್ತಾ ಇದ್ದರೆ ಬ್ಯಾಂಕ್ ಸೆಕ್ಟರ್ಗಳಿಗೆ ಕಷ್ಟ. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿ 509 ಪಾಯಿಂಟ್ಗಳು ಮೇಲ್ಗಡೆ ಹೋಗಿದೆ. ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಆಗಿದ್ರೂ ಕೂಡ ಕನ್ವರ್ಟ್ ಆಗಿದೆ. ಐ ಥಿಂಕ್ ಬ್ಯಾಂಕ್ ನಿಫ್ಟಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ಒಂದು ಕೆಳಗಡೆ ಬಿದ್ದಿದ್ದು ಆಮೇಲೆ ಅದೇ ರೀತಿ ಉಳ್ಕೊಂಡಿದೆ. ಅಂದರೆ ನಿಫ್ಟಿ ಥರ ಲಾಸ್ಟ್ ಮೂಮೆಂಟಲ್ಲಿ ಕೆಳಗಡೆ ಬಂದಿಲ್ಲ, ಏನು ಮೇಲ್ಗಡೆ ಹೋಗಿತ್ತು ಅದನ್ನ ಹಾಗೆ ಉಳಿಸ್ಕೊಂಡಿದೆ ಬ್ಯಾಂಕ್ ನಿಫ್ಟಿ. ಸೊ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಇದ್ದಿದ್ದಂಥ ದಿನ ನಿಫ್ಟಿ ಥರನೇ ಮೂಮೆಂಟ್ ಆಗಿರುತ್ತೆ. ಇಡೀ ದಿನ ಒಂದೇ ಝೋನಲ್ಲಿತ್ತು, ಕೊನೆಗೆ ಅಲ್ಲಿ ಡಿಪ್ ಆಗಿದೆ, 27,000 ಬಿಟ್ಕೊಟ್ಟಿದ್ದಾರೆ. ಸೊ ಇಂಡಿಯಾ ವಿಕ್ಸು ಈಗ 13 ಮೇಲ್ಗಡೆ ಇದೆ. ಇದಿಷ್ಟು ಇವತ್ತಿನ ಸ್ನ್ಯಾಪ್ಶಾಟ್ ಆಗಿತ್ತು. ಸೊ ಕ್ವಿಕ್ಕಾಗಿ ರಿಸಲ್ಟ್ಸ್ ಅಂತ ನೋಡೋದಾದರೆ ಟಾಟಾ ಕನ್ಸಲ್ಟೆನ್ಸಿ ರಿಸಲ್ಟ್ಸ್ ಹೇಳಿದ್ದೀನಿ. ಸೊ ರಿಸಲ್ಟ್ಸ್ನ ಫಾಲೋ ಅಪ್ ಮಾಡೋಕ್ಕೆ ಒಂದಿಷ್ಟು ಐ ಥಿಂಕ್ ತಿಜೋರಿನಲ್ಲಿ ನೋಡ್ತಾ ಇದ್ದೆ ನಾನು. ಸೊ ತಿಜೋರಿನಲ್ಲಿ ನಿಮಗೆ ಏನು ಸೇಲ್ಸ್ ಆಗುತ್ತೆ ಏನೋ, ಐ ಥಿಂಕ್ ಮನಿ ಕಂಟ್ರೋಲಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ, ಬಟ್ ಸ್ವಲ್ಪ ರಿಸಲ್ಟ್ಸ್ ಆದಮೇಲೆ ಅಪ್ಡೇಟ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ನಿಮಗೆ ಸಿಗುತ್ತೆ ಕನ್ಸಾಲಿಡೇಟೆಡ್, ಇನ್ನೂ ಬಂದಿಲ್ಲ ಡೇಟಾ. ಸೊ ಡೇಟಾ ಬಂದಾಗ ನಿಮಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಬಟ್ ಸುಮಾರು ಕೆಲವರು ಮಾರ್ಕೆಟ್ ಅವರ್ಸಲ್ಲಿ ಕೊಡ್ತಾರೆ, ಮಾರ್ಕೆಟ್ ಅವರ್ ಆದಮೇಲೆ ಕೊಡ್ತಾರೆ. ಸೊ ವೀಡಿಯೋದಲ್ಲಿ ಕವರ್ ಮಾಡೋದು ಕಷ್ಟ, ನೆಕ್ಸ್ಟ್ ಡೇಗೆ ಅದು ಅಪ್ಡೇಟ್ ಆಗಿರುತ್ತೆ, ಆ ಥರ ಇರುತ್ತೆ. ಸೊ ನಾಳೆ ಇಂಡಿಯನ್ ಬ್ಯಾಂಕು, L&T ಫೈನಾನ್ಸು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಈ ಥರ ಕಂಪ್ನಿಗಳದೆಲ್ಲ ಒಂದಿಷ್ಟು ರಿಸಲ್ಟ್ಸ್ ಇದೆ. ಒಂದು 10 ಕಂಪ್ನಿಗಳ ರಿಸಲ್ಟ್ಸ್ ಬರ್ತಾ ಇದೆ ನಾಳೆ. ಅಪ್ಕಮಿಂಗ್ IPO ಅಂತ ನೋಡೋದಾದರೆ ಲೈವ್ IPO ಅದು ಕುಸುಮ್ಕಾರ್ IPO ನಡೀತಾ ಇದೆ 8th ಇಂದ 10th ಜುಲೈ ತನಕ ಅಂತ. ಬೇರೆದು ಒಂದಿಷ್ಟು IPOಗಳು ಬರೋದಿದೆ. ಆ್ಯಕೋ ಇವ್ರದ್ದೆಲ್ಲ, ಜಿಯೋದು, NS ಇದೆಲ್ಲ ಟು ಬಿ ಅನೌನ್ಸ್ಡಲ್ಲೇ ಇದೆ. ಇನ್ನೂ ನೋಡೋಣ. ಪಾರ್ಲೆಂದು ಕೂಡ ಬಂದಿದೆ, ಫೈಲ್ ಮಾಡಿದ್ದಾರೆ ಅಂತ. ಓಯೋ, ಬೋಟು, ಝೆಪ್ಟೋ, SBI ಮ್ಯೂಚುವಲ್ ಫಂಡು, ಲಾರ್ಜೆಸ್ಟ್ ಮ್ಯೂಚುವಲ್ ಫಂಡು, ಫೋನ್ಪೇ, ಫ್ಲಿಪ್ಕಾರ್ಟು, ತುಂಬ ದೊಡ್ಡ IPOಗಳು ಲಿಸ್ಟ್ ಆಗುವಂಥದ್ದು ಬಾಕಿ ಇದೆ. ಕಲ್ಟ್ ಫಿಟ್ಟು ಈ ಥರದ್ದೆಲ್ಲ ಅಂತ ಈ ಸಲ ಹೇಳ್ತಾ ಇದ್ದಾರೆ. ನೋಡೋಣ ಯಾವಾಗ ಬರುತ್ತೆ ಅಂತ. ಸೊ ಅದನ್ನು ಬಿಟ್ಟರೆ ಆ್ಯಕ್ಚುಯಲ್ ಇನ್ಫ್ಲೇಷನ್ದು ಡೇಟಾ ಯಾವಾಗ ಬರುತ್ತೆ US ಇಂದು 14th. ಬಟ್ ಇವತ್ತು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿದು ಪೋಲ್ಯಾಂಡ್ ಅಂತಿದೆ. ಐ ಥಿಂಕ್ ಇವತ್ತಿಂದು ಇವ್ರದ್ದು ಕೂಡ ಮೀಟ್ ಇದೆ, ಬಟ್ ಅದು ತೋರಿಸ್ತಾ ಇಲ್ಲ ಇಲ್ಲಿ. ಇವತ್ತು ಅದನ್ನು ಮೀಡಿಯಮಲ್ಲಿ ಕವರ್ ಮಾಡಿದ್ದಾರೆ, ಗೊತ್ತಿಲ್ಲ. ಇವತ್ತು ಸಂಜೆ ಅಂತಲೇ ಇರೋದು. ಸೊ ನೋಡೋಣ ಫೆಡ್ ಏನು ಹೇಳ್ತಾರೆ ಅಂತ. ಹಾಗೆಯೇ ಅದನ್ನು ಬಿಟ್ಟರೆ ನಮ್ಮ ಓವರಾಲ್ ಮಾರ್ಕೆಟ್ ನೋಡಿದ್ರೆ ಇವತ್ತು ಪಾಸಿಟಿವ್ ಆಗೇ ಇತ್ತು. 3.54% ಅಪ್ಮೌಂಟ್ ಬಂದಿದೆ. ಲೋಧಾ ಗ್ರೂಪು, ಅದೇ ರೀತಿಯಾಗಿ DLF, ಫಿನಿಕ್ಸು ಇವರೆಲ್ಲ ಕೂಡ ಇವತ್ತು ಪಾಸಿಟಿವ್ ಆಗಿದ್ರಲ್ವ. 3.54% ಅಪ್ಮೌಂಟ್ ಬಂದಿದೆ ಇವತ್ತು. ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಹಾಗೆಯೇ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ, ಬಟ್ ವೆರಿ ಮಿನಿಮಲಿ. ಅಂದರೆ ಸುಮಾರು ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ, ಎಕ್ಸೆಪ್ಟ್ ಇನ್ಫೋಸಿಸ್. ಸೊ TCS 0.45% ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಬಟ್ ಅಲ್ಲಿ ನಾವು ನೋಡಿದಾಗ ಟ್ರೇಡಿಂಗ್ ವ್ಯೂನಲ್ಲಿ ಕಮ್ಮಿ ತೋರಿಸ್ತಲ್ವಾ. ಸೊ ಮೋಸ್ಟ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿರಬೇಕು ಅನ್ಸುತ್ತೆ. 2059 ಅಂತ ತೋರಿಸ್ತಾ ಇದೆ, ಬಟ್ ಇಲ್ಲಿ ನೆನ್ನೆಗಿಂತ 0.39% ನೆಗೆಟಿವ್ ಆಗಿದೆ ಅಂತಲೇ ತೋರಿಸ್ತಾ ಇದೆ. ಸೊ ನೋಡೋಣಂತೆ. ಹಾಗೆಯೇ ಸೆನ್ಸೆಕ್ಸ್ದಿಂದ ಇವಾಗ ಆಗೋಗಿದೆ ಎಕ್ಸ್ಪೈರಿ ಬಿಡಿ. ಅದೇ ರೀತಿಯಾಗಿ ನಿಫ್ಟಿ ನೋಡ್ತಾ ಬರೋದಾದರೆ ಇವಾಗ 24,200, 300 ಸ್ವಲ್ಪ ಪೊಸಿಷನ್ಗಳನ್ನು ತೆಕ್ಕೊಂಡಿದ್ದಾರೆ. 24,000 ಕೂಡ ಇವಾಗ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ, ಬಟ್ ದೊಡ್ಡ ಸಪೋರ್ಟ್ ಅನ್ನೋದು ಎಲ್ಲೂ ಕೂಡ ಬಿಲ್ಡಪ್ ಆಗಿಲ್ಲ ಇನ್ನೂ ಕೂಡ. ಹಾಗಾಗಿ ಮಾರ್ಕೆಟ್ ಈಗಲೂ ಕೂಡ ಒಂದು ಎಸ್ಕಲೇಷನ್ ಆಗ್ಬೋದು, ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನ್ ಇದೆ. ಯಾಕಂದರೆ ನಿನ್ನೆ FIDA ಡೇಟಾ ನೋಡಿದ್ರೆ ಸ್ಟ್ರಾಂಗ್ ಬೇರಿಶ್ ಆಗಿದ್ರು. ಸರ್ಪ್ರೈಸಿಂಗ್ಲಿ ಪ್ರೋಗಳು ಮೈಲ್ಡ್ ಬುಲ್ಲಿಶ್ ಆಗಿದ್ರು. ಫ್ಯೂಚರ್ಸಲ್ಲಿ, ಆಪ್ಷನ್ಸಲ್ಲಿ ಇಂಡಿಸೈಸಿವ್ ಆಗಿದ್ರು. ಹೇಗೆ ನಿನ್ನೆ ಡೇಟಾ ಇವತ್ತಿಂದ ಯಾವ ರೀತಿಯಾಗಿ ನೋಡ್ಬಿಟ್ಟು ಕ್ಲೈಂಟ್ ಮಾತ್ರ ಎಲ್ಲ ಸೆಕ್ಟರ್ಲ್ಲೂ ಕೂಡ ತುಂಬ ಬುಲ್ಲಿಶ್ ಆಗಿದ್ದಾರೆ. ಹಾಗಾಗಿ ಮಾರ್ಕೆಟ್ ಮೇಲೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಕ್ರೂಡು ಕೂಡ ಕಮ್ಮಿ ಆಗಿಲ್ಲ, ಮತ್ತು ಕ್ಲೈಂಟ್ ಕೂಡ ಉಲ್ಟಾ ವ್ಯೂನಲ್ಲೇ ಇದ್ದಾರೆ. ನಿನ್ನೆ FIDAಗಳು ಇಬ್ಬರು ಕೂಡ ಬೈ ಮಾಡಿದ್ರು, FIಗಳು ಬೈ ಮಾಡ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಸರ್ಪ್ರೈಸಿಂಗ್. ಯಾಕೆಂದರೆ ಸೌತ್ ಕೊರಿಯಾ ಈ ಥರ ಮಾರ್ಕೆಟಲ್ಲೆಲ್ಲ ಒಂದಿಷ್ಟು ನೆಗೆಟಿವಿಟಿ ಆಗಿದೆಯಲ್ಲ, ಅಲ್ಲಿಂದ ಒಂದಿಷ್ಟು ಎಕ್ಸಿಟ್ ಮಾಡಿದಾರಾ ಗೊತ್ತಿಲ್ಲ, ಅದನ್ನು ಇಲ್ಲಿ ಬೈ ಮಾಡ್ತಾ ಇದ್ದಾರಾ ಇರಬಹುದು ಬಹುಶಃ. ಯಾಕೆಂದರೆ ಇಂಡಿಯಾದಿಂದ ಯಾಕೆ ಆಚೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಒನ್ ಆಫ್ ದ ರೀಸನ್ಸು ಬೇರೆ ಎಮರ್ಜಿಂಗ್ ಮಾರ್ಕೆಟ್ಗಳು ನಮಗಿಂತ ಜಾಸ್ತಿ ಒಂದು ಅಟ್ರಾಕ್ಟಿವ್ ಆಗಿದೆ. ಅದು ಸೌತ್ ಕೊರಿಯಾ ಆಗಿರ್ಬೋದು, ತೈವಾನ್ ಆಗಿರ್ಬೋದು ಅಂತ ಇತ್ತು. ಈಗ ಅಲ್ಲಿ ಸೆಲ್ಲಿಂಗ್ ಆಗ್ತಾ ಇರೋದ್ರಿಂದ ಸ್ಟಾಕ್ಗಳಲ್ಲಿ ವಾಪಸ್ FIಗಳು ಇಲ್ಲಿ ಬೈ ಮಾಡ್ತಾ ಇರ್ಬೋದು. ಯಾಕಂದರೆ ಮೊನ್ನೆನೂ ಬೈ ಮಾಡಿದ್ರು, ಈ 3 ದಿನದಿಂದ ಬೈ ಮಾಡ್ತಾ ಇದ್ದಾರೆ FIಗಳು. ಸೊ ನೋಡೋಣಂತೆ ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ. ಹಾಗೆಯೇ ಐ ಥಿಂಕ್ ಎಲ್ಲ ಕವರ್ ಆಗಿದೆ. ಇವತ್ತಿಂದ FIDA ಡೇಟಾ ಐ ಥಿಂಕ್ ಬಂದಿರಲ್ಲ, ಬಟ್ ಚೆಕ್ ಮಾಡೋಣ ಒಂದ್ಸಲ ಬಂದಿದೆಯಾ ಅಂತ. ಸೊ ಇವತ್ತಿಂದ FIDA ಡೇಟಾ ನೋಡೋದಾದರೆ
ಇನ್ನೂ ಬಂದಿಲ್ಲ, ಇನ್ನು 8 ಜುಲೈದೇ ಇದೆ. ಇವತ್ತಿನ್ನು ಅಪ್ಡೇಟ್ ಆಗಿಲ್ಲ. ನೋಡೋಣ, ಇವತ್ತು ಎಫ್ ಐ ಬೈ ಮಾಡಿದರೆ ಸತತವಾಗಿ 4 ದಿನ ಎಫ್ ಐಗಳು ಬೈ ಮಾಡಿದಂತಹ ಉದಾಹರಣೆ ಆಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.